ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಈ ಒಂದು ತರಗತಿಗೆ ಸ್ವಾಗತವನ್ನು ಹೇಳ್ತಾ, ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಪ್ರಥಮ PUC ಮೊದಲ ಅಧ್ಯಯನದಲ್ಲಿ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಅದರ ಗುಣಲಕ್ಷಣಗಳು, ಹಾಗೆ ಆ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ, ಪಾಶ್ಚಾತ್ಯ ಸಾಮಾಜಿಕ ಚಿಂತಕರುಗಳಾದಂಥ ಅಗಸ್ಟ್ ಕಾಮ್ಟು, ಆಲ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಹಾಗೆ ಭಾರತೀಯ ಸಾಮಾಜಿಕ ಚಿಂತಕರಾದಂಥ GS ಕುರಿಯೆ, ಇರಾವತಿ ಕರ್ವೆ, MN ಶ್ರೀನಿವಾಸ್, ಹೀಗೆ ಹಲವಾರು ಸಾಮಾಜಿಕ ಚಿಂತಕರುಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರ. ಇಂದು ನಾವು ನಿಮ್ಮ ಪ್ರಥಮ PUC ಎರಡನೇ ಅಧ್ಯಾಯ ಯಾವುದಪ್ಪ ಅಂತಂದರೆ ಮೂಲಭೂತ ಪರಿಕಲ್ಪನೆಗಳು. ಈ ಮೂಲಭೂತ ಪರಿಕಲ್ಪನೆಗಳನ್ನು ಕುರಿತು ಇಲ್ಲಿ ನಾವು ತಿಳ್ಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಕ್ವಶನ್ಸ್ಗಳು 10 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸ್ಗಳು ಹೆಚ್ಚಾಗಿ ಬರ್ತವೆ. ಹಾಗಾಗಿ ಈ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಇಂದು ನಾವು ಚರ್ಚಿಸೋಣ. ಓಕೆ, ನಾವು ಮೂಲಭೂತ ಪರಿಕಲ್ಪನೆ ಅಂದಾಗ ಅದರ ಅರ್ಥವನ್ನು ನೋಡೋಣ. ಮೂಲಭೂತ ಪರಿಕಲ್ಪನೆ ಅರ್ಥ ಅನ್ನೋದಾದರೆ, ಇಲ್ಲಿ ಪರಿಕಲ್ಪನೆ ಅನ್ನೋದು ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು. ಒಂದು ಸಾಮಾನ್ಯ ಅಭಿಪ್ರಾಯವನ್ನು ನಾವು ಪರಿಕಲ್ಪನೆ ಅಂತ ಕರಿತೀವಿ. ಅಂದರೆ ಒಂದು ವಸ್ತುವಿನ ಬಗ್ಗೆ, ಅದು ಒಂದು ವಿಷಯದ ಬಗ್ಗೆ ನಾವು ಸಾಮಾನ್ಯವಾಗಿ ಆಲ್ರೆಡಿ ನಮ್ಮಲ್ಲಿ ಇರುತ್ತೆ ಒಂದು ಪರಿಕಲ್ಪನೆ. ನಿಮ್ಗೆ ಹೇಳ್ತಾ ಹೋಗ್ತಾರೆ, ನಿಮಗೆ ಜ್ಞಾನ ಇದೆಯಾ, ಒಂದು ಪರಿಕಲ್ಪನೆ ಇಲ್ಲ ಅಂತ ಅಂದರೆ ಒಂದು ವಸ್ತು ವಿಷಯದ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದನ್ನು ನಾವಿಲ್ಲಿ, ಅಥವಾ ಆ ಅಭಿಪ್ರಾಯದ ಜೊತೆಗೆ ಒಂದು ಪದ, ಆ ಪದಕ್ಕಿರುವಂಥ ಸಮುಚ್ಚಯವನ್ನು ನಾವಿಲ್ಲಿ ಪರಿಕಲ್ಪನೆ ಅಂತ ಕರಿತೀವಿ. ಪರಿಕಲ್ಪನೆ ಅಂದಾಗ ಒಂದು ವಸ್ತು ಅಥವಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಪದ ಅಥವಾ ಅದರ ಒಂದು ಗುಂಪನ್ನು, ಒಂದು ಸಮುಚ್ಚಯವನ್ನು ಪರಿಕಲ್ಪನೆ ಅಂತ ನಾವು ಕರಿತೀವಿ. ಇಲ್ಲಿ ನಾವು ನೋಡ್ಬೋದು, ಪರಿಕಲ್ಪನೆ ಅಂತ ಅಂದಾಗ ಪ್ರತಿಯೊಂದು ವಿಜ್ಞಾನದಲ್ಲೂ ಕೂಡ ನಾವಿಲ್ಲಿ ಪರಿಕಲ್ಪನೆಗಳನ್ನು ನೋಡ್ತಾ ಹೋಗ್ತೀವಿ. ಏನಪ್ಪ ಅನ್ನೋದಾದರೆ, ಉದಾಹರಣೆ ನೋಡ್ಬೋದು, ನಾವು ಭೌತಶಾಸ್ತ್ರದಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ನೋಡ್ತಾ ಹೋಗ್ತೀವಿ. ಭೌತಶಾಸ್ತ್ರ ಅಂದಾಗ ನಾವು ಅದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರೋದಿಲ್ಲ. ಆದರೆ ಭೌತಶಾಸ್ತ್ರದ ಅಂದರೆ ಏನು, ಅದು ಯಾವುದನ್ನು ಕುರಿತು ತಿಳಿತಾ ಹೋಗ್ತೀವಿ, ಅದರ ಅಂಶಗಳೇನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಭೌತಶಾಸ್ತ್ರ ಅಂದಾಗ ಅಲ್ಲಿ ವಸ್ತು, ಶಕ್ತಿ, ದ್ರವ್ಯರಾಶಿ ಇರುತ್ತೆ. ಭೌತಶಾಸ್ತ್ರದಲ್ಲಿ ನೋಡೋದಾದ್ರೆ ಒಂದು ವಸ್ತು ಇರುತ್ತೆ, ಅದರ ಶಕ್ತಿ ಇರುತ್ತೆ, ಅದ್ರ ಜೊತೆಗೆ ಒಂದು ದ್ರವ್ಯರಾಶಿ ಕೂಡ ಇರುತ್ತೆ. ಅದರಲ್ಲಿ ಈ ಭೌತಶಾಸ್ತ್ರ ಈ 3 ಅಂಶಗಳನ್ನು ಒಳಗೊಂಡಿದೆ. ಇದು ನಮಗೆ ಒಂದು ಪರಿಕಲ್ಪನೆ. ಹಾಗೆ ಅರ್ಥಶಾಸ್ತ್ರಕ್ಕೆ ಬರೋಣ, ಎಕನಾಮಿಕ್ಸ್ ಅಂತ ಕರಿತೀವಿ. ಅರ್ಥಶಾಸ್ತ್ರಕ್ಕೆ ಬಂದಾಗ ಅಲ್ಲಿ ಕೂಡ ನಾವು ಕೆಲವೊಂದು ಅಂಶಗಳನ್ನು ನೋಡ್ತೇವೆ. ಒಂದು ಪರಿಕಲ್ಪನೆ, ಅರ್ಥಶಾಸ್ತ್ರ ಏನನ್ನು ಕುರಿತು ಚರ್ಚಿಸುತ್ತೆ ಅನ್ನೋದು. ಅರ್ಥಶಾಸ್ತ್ರದಲ್ಲಿ ಬೇಡಿಕೆಯನ್ನು ನೋಡ್ತಾ ಹೋಗ್ತೀವಿ. ಬೇಡಿಕೆ ನಿಮ್ಮ ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಬೇಡಿಕೆ, ಪೂರೈಕೆ, ವಿತರಣೆ. ಬೇಡಿಕೆ, ಪೂರೈಕೆ, ವಿತರಣೆ ಮತ್ತು ಅನುಭೋಗ ಮತ್ತು ವಿನಿಮಯ ಅನ್ನೋದನ್ನು ನಾವು ಅರ್ಥಶಾಸ್ತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಬೇಡಿಕೆ, ಪೂರೈಕೆ, ಅನುಭೋಗ ಮತ್ತು ವಿನಿಮಯ, ಈ ಅಂಶಗಳನ್ನ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಹಾಗೆ ನಾವು ರಾಸಾಯನಶಾಸ್ತ್ರಕ್ಕೆ ಬರೋಣ. ಆ ರಾಸಾಯನಶಾಸ್ತ್ರದಲ್ಲಿ ಅಲ್ಲಿ ಕೂಡ ನಾವು ಪರಿಕಲ್ಪನೆಯನ್ನು ನೋಡ್ತಾ ಹೋಗ್ತೀವಿ. ಮೂಲ ವಸ್ತು, ಸಂಯುಕ್ತ ವಸ್ತು, ಹಾಗೆ ಮಿಶ್ರಣಗಳಂತ ನೋಡ್ತಾ ಹೋಗ್ತೀವಿ. ರಾಸಾಯನಿಕ ಶಾಸ್ತ್ರದಲ್ಲಿ ಮೂಲ ವಸ್ತುಗಳನ್ನು ನೋಡ್ತಾ ಹೋಗ್ತೀವಿ, ಸಂಯುಕ್ತ ವಸ್ತುಗಳನ್ನು ನೋಡ್ತಾ ಹೋಗ್ತೀವಿ, ಹಾಗೆ ಮಿಶ್ರಣಗಳನ್ನು, ಇವುಗಳನ್ನು ನಾವು ರಾಸಾಯನಶಾಸ್ತ್ರದಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ನಾವು ಸಮಾಜದಲ್ಲೂ ಕೂಡ ಪರಿಕಲ್ಪನೆಯನ್ನು ನೋಡ್ಬೋದು. ಏನಪ್ಪ, ನಾವು ಭಾರತೀಯ ಸಮಾಜವನ್ನು ನೋಡ್ತಾ ಹೋಗ್ತೀವಿ. ನಾವೆಲ್ಲ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳನ್ನೋದಾದರೆ, ಸೋಷಿಯಾಲಜಿ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಒಂದು ಪರಿಕಲ್ಪನೆ ಅನ್ನೋದು ಬೇಕು. ಅರ್ಥಶಾಸ್ತ್ರದಲ್ಲಿ ಬೇಡಿಕೆ, ವಿನಿಮಯ, ಪೂರೈಕೆ, ಅನುಭೋಗ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಭೌತಶಾಸ್ತ್ರದಲ್ಲಿ ವಸ್ತು, ದ್ರವ್ಯರಾಶಿ, ಸಾಂದ್ರತೆಗಳನ್ನು ನೋಡ್ತಾ ಹೋಗ್ತೀವಿ, ಶಕ್ತಿಗಳನ್ನು. ಹಾಗೆ ಸಮಾಜಶಾಸ್ತ್ರದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಅನ್ನೋದಾದರೆ ಇಲ್ಲಿ ನೋಡ್ಬೋದು, ಸಮಾಜಶಾಸ್ತ್ರ ಅಂದಾಗ ಯಾವುದನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ, ಯಾವ ವಿಷಯಗಳ ಬಗ್ಗೆ ಕುರಿತು ಚರ್ಚಿಸುತ್ತೆ ಅನ್ನೋದಾದರೆ ಸಮಾಜ, ಸಮುದಾಯ, ಸಂಘ ಸಂಸ್ಥೆಗಳು, ಸಾಮಾಜಿಕ ಸಮೂಹಗಳು, ಸಾಮಾಜಿಕ ನಿಯಂತ್ರಣ, ಸಂಸ್ಕೃತಿ, ಸಾಮಾಜೀಕರಣ ಮುಂತಾದ ವಿಷಯಗಳನ್ನು ಕುರಿತು ಈ ಸಮಾಜಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ. ಇದು ನಮಗೆ ಒಂದು ಪರಿಕಲ್ಪನೆ ಸಮಾಜಶಾಸ್ತ್ರ ಅಂದಾಗ. ಇಲ್ಲಿ ಮೂಲಭೂತ ಪರಿಕಲ್ಪನೆ ಅಂದರೆ ಒಂದು ವಸ್ತು,
ವಿಷಯದ ಬಗ್ಗೆ ಇರುವಂಥ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಒಂದು ಪದ ಅಥವಾ ಆ ಸಮುಚ್ಚಯವನ್ನು ಪರಿಕಲ್ಪನೆ ಅಂತ ಕರಿತೀವಿ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಇಲ್ಲಿ ನಾವು ಪರಿಕಲ್ಪನೆ ಅರ್ಥವನ್ನು ನೋಡಿದ್ವಿ. ಆದರೆ ಈ ಪರಿಕಲ್ಪನೆಯಲ್ಲಿ ಸಮಾಜವನ್ನು ನೋಡಿದ್ರೆ, ಈ ಸಮಾಜಶಾಸ್ತ್ರದಲ್ಲಿ ಪರಿಕಲ್ಪನೆಗಳಂದಾಗ ಸಮಾಜ, ಸಂಘ, ಸಮುದಾಯ, ಹಾಗೆ ಸಾಮಾಜಿಕ ಸಮೂಹಗಳು, ಸಂಸ್ಥೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗೆ ಸಂಸ್ಕೃತಿ, ಸಾಮಾಜಿಕ ನಿಯಂತ್ರಣ, ಹಾಗೆ ಸಾಮಾಜೀಕರಣ, ಈ ಅಂಶಗಳನ್ನು ನಾವು ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡಬಹುದು. ನಾವು ಅದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗ್ಬೋದು. ಫಸ್ಟು ಈ ಮೂಲಭೂತ ಪರಿಕಲ್ಪನೆ ನೋಡೋದಾದ್ರೆ ಸಮಾಜವನ್ನು ನಾವು ಅಧ್ಯಯನ ಮಾಡೋಣ. ಏನಪ್ಪ ಸಮಾಜ ಅನ್ನೋದಾದ್ರೆ ಸೊಸೈಟಿ ಅಂತ ಕರಿತೀವಿ. ಸಮಾಜ ಅಂದಾಗ ನಾವು ನೋಡ್ಬೋದು, ಈ ಸಮಾಜ ಅನ್ನುವಂಥದ್ದು ಒಂದು ಪ್ರಧಾನ ಅಧ್ಯಯನ ವಿಷಯ ಆಗಿದೆ. ಸಮಾಜಶಾಸ್ತ್ರದಲ್ಲಿ ಸಮಾಜ ಅನ್ನುವಂಥದ್ದು ಒಂದು ಪ್ರಧಾನ ಅಧ್ಯಯನ ವಿಷಯ ಆಗಿದೆ. ಆದರೆ ಈ ಸಮಾಜದಲ್ಲಿ ಮಾನವ ಸಮಾಜವನ್ನು ನಾವು ನೋಡ್ತಾ ಹೋಗ್ತೀವಿ. ಮನುಷ್ಯ ಸಮಾಜವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗುತ್ತೆ ಸಮಾಜಶಾಸ್ತ್ರ ಅನ್ನೋದು. ಅಂದರೆ ಸಮಾಜ ಅಂದಾಗ ವ್ಯಕ್ತಿ ಮತ್ತು ಸಮುದಾಯ ಇಲ್ಲಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಸಮಾಜ ಅಂದಾಗ ವ್ಯಕ್ತಿಯನ್ನು ನೋಡ್ತಾ ಹೋಗ್ತೀವಿ, ಹಾಗೆ ಅವನ ಸಮುದಾಯವನ್ನು ನೋಡ್ತಾ ಹೋಗ್ತೀವಿ. ವ್ಯಕ್ತಿ ಮತ್ತು ಸಮುದಾಯ ಎರಡು ಕೂಡ ಏನಾಗಿದ್ದಾವೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮನುಷ್ಯ ಒಂಟಿಯಾಗಿ ಜೀವಿಸಲಾರ. ಸಮಾಜದಲ್ಲಿ ಮನುಷ್ಯ ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ನಾವು ಇಡೀ ಸಮಾಜವನ್ನು ಬಿಟ್ಟು, ಅಕ್ಕಪಕ್ಕ ನೆರೆಹೊರೆಯವರನ್ನ, ತಂದೆ ತಾಯಿಗಳನ್ನು ಬಿಟ್ಟು ನಾನೊಬ್ಬನೇ ಬದುಕ್ತೀನಿ, ಸಮಾಜದಲ್ಲಿ ಒಂಟಿಯಾಗಿ ಬದುಕ್ತೀನಿ ಅನ್ನೋಂಥ ವ್ಯಕ್ತಿ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂಟಿಯಾಗಿ ಜೀವಿಸಲಾರದಂಥ ಅಂಶದಿಂದ ಏನಾಗುತ್ತೆ, ಪ್ರಾಚೀನ ಕಾಲದಿಂದಲೂ ಕೂಡ ಮಾನವ ಸಮಾಜ ಅನ್ನೋಂಥದ್ದು ಅಸ್ತಿತ್ವದಲ್ಲಿದೆ. ಹಾಗೆ ಇವನು ಸಾಮಾಜಿಕವಾಗಿ ಸಾಂಘಿಕ ಜೀವನವನ್ನು ನಡೆಸುತ್ತಾ ಬಂದಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಹೋಗ್ತಾನೆ, ಅರಿಸ್ಟಾಟಲ್ ಎನ್ನುವಂಥ ಗೊತ್ತಿರ್ಬೋದು ನಿಮಗೆ, ರಾಜ್ಯಶಾಸ್ತ್ರದ ಪಿತಾಮಹನಾದಂಥ ಅರಿಸ್ಟಾಟಲ್ ಹೇಳ್ತಾ ಹೋಗ್ತಾರೆ. ಅರಿಸ್ಟಾಟಲು ಮಾನವ ಸಮಾಜ ಜೀವಿ ಅಂತ ಹೇಳ್ತಾ ಹೋಗ್ತಾರೆ. ಅರಿಸ್ಟಾಟಲ್ ಅವರು ಹೇಳ್ತಾ ಹೋಗ್ತಾರೆ, ಮಾನವ ಸಮಾಜ ಜೀವಿ, ಸಂಘ ಜೀವಿ ಅಂತ ಕರೀತಾರೆ. ಯಾಕಂದ್ರೆ ಸಮಾಜವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸಂಘವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರಿಸ್ಟಾಟಲ್ ಅವರ ಮನುಷ್ಯ ಒಂದು ಸಮಾಜ ಜೀವಿ, ಸಂಘ ಜೀವಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಈ ಸಮಾಜದ ಅರ್ಥವನ್ನು ನೋಡೋಣ ನಾವು. ಸಮಾಜ ಅಂದರೆ ಏನು, ಆ ಸಮಾಜದ ವ್ಯಾಖ್ಯೆಗಳು, ಹಾಗೆ ಸಮಾಜಶಾಸ್ತ್ರದ ಗುಣಲಕ್ಷಣಗಳನ್ನು ನಾವಿಂದು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಸಮಾಜದ ಪದದ ಅರ್ಥವನ್ನು ನೋಡೋದಾದ್ರೆ ಸಮಾಜ ಅಂದರೆ ಏನು ಅಂತಂದು ನಿಮಗೆ 1 ಮಾರ್ಕ್ಸ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸಮಾಜ ಅಂದ್ರೆ ಅಷ್ಟೇ ಸೊಸೈಟಿ ಅಂತ ಕರಿತೀವಿ. ಸಮಾಜ ಎಂಬ ಕನ್ನಡ ಪದವು, ಈ ಸಮಾಜ ಎನ್ನುವಂಥ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಸೊಸೈಟಿ ಎಂಬ ಪದಕ್ಕೆ ಅನುವಾದವಾಗಿದೆ. ಸಮಾಜ ಎಂಬ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಸೊಸೈಟಿ ಎಂಬ ಪದಕ್ಕೆ ಅನುವಾದವಾಗಿದ್ದು, ಈ ಸೊಸೈಟಿ ಎನ್ನುವಂಥ ಪದ, ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಉಗಮ ಆಗಿದೆ. ಹಾಗಾದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಸೋಷಿಯಸ್ ಎಂದರೆ ಗೆಳೆತನ, ಒಡನಾಡಿತನ ಎಂದು ಅರ್ಥೈಸಬಹುದು. ನೆನಪಿಲ್ಲಿ ವಿದ್ಯಾರ್ಥಿಗಳ, ನಿಮಗೆ 1 ಮಾರ್ಕ್ಸ್ ಕೇಳ್ತಾನೆ. ಸಮಾಜ ಪದದ ಉಗಮ ಅಂದಾಗ ಸಮಾಜ ಎಂಬ ಕನ್ನಡ ಪದವು ಆಂಗ್ಲ ಭಾಷೆಯ ಸೊಸೈಟಿ ಎಂಬ ಪದಕ್ಕೆ ಸಮನಾಗಿದ್ದು, ಈ ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಉಗಮ ಆಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಸೋಷಿಯಸ್ ಎಂದರೆ ಒಡನಾಡಿತನ ಅಥವಾ ಗೆಳೆತನ ಎಂದು ಅರ್ಥವನ್ನು ಸೂಚಿಸುತ್ತೆ. ಹಾಗಾದ್ರೆ ಸಮಾಜ ಅನ್ನಷ್ಟೇ ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯೇ ಸಮಾಜ. ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವಂಥ ವ್ಯವಸ್ಥೆಯನ್ನ ಸಮಾಜ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನಿಮಗೆ 1 ಮಾರ್ಕ್ಸ್ ಕೇಳ್ತಾ ಇದ್ದು. ಓಕೆ, ಆ ಸಮಾಜದ ವ್ಯಾಖ್ಯೆಗಳನ್ನ ನೋಡೋಣ. ಈ ಸಮಾಜದ ವ್ಯಾಖ್ಯೆ ಅಂದಾಗ ಮೆಕೈವರ್ ಮತ್ತು ಪೇಜ್ ಹೇಳ್ತಾ ಹೋಗ್ತಾರೆ. ಸಮಾಜ ಅಂದ್ರೆ ಏನು ಅನ್ನೋದಾದ್ರೆ ನೆನಪಿರಲಿ ನಿಮಗೆ, ಸಮಾಜಕ್ಕೆ ಒಂದು ವ್ಯಾಖ್ಯಾನ ಕೊಡಿ ಅಂದಾಗ ಇಲ್ಲಿ ಮೆಕೈವರ್ ಪೇಜ್ ಹೇಳ್ತಾ ಹೋಗ್ತಾರೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಏನಿದೆ, ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಅಂದ್ರೆ ಇಡೀ ಸಮಾಜ ಅನ್ನೋದೇನಾಗಿದೆ, ಬಲೆಗಳ ರೂಪದಲ್ಲಿ ಒಂದಕ್ಕೊಂದು ಸಂಬಂಧಗಳನ್ನು ಒಳಗೊಂಡಿದೆ. ಮನುಷ್ಯ ಒಬ್ಬನೇ ಒಂಟಿಯಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಸಂಬಂಧಗಳಿದ್ದಾವೆ.
ಕುಟುಂಬ, ನೆರೆಹೊರೆ, ಗ್ರಾಮ, ನಗರ, ಸಮುದಾಯ, ಸಂಘ ಸಂಸ್ಥೆಗಳು, ವಿವಾಹ, ಧರ್ಮ ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಸಮಾಜವು ಸಂಬಂಧಗಳಿಂದ ಕೂಡಿದೆ. ಹಾಗಾಗಿ ಮೆಕೆವರ್ ಮತ್ತು ಪೇಜ್ ಹೇಳ್ತಾ ಹೋಗ್ತಾರೆ, ನೆನಪಿರಲಿ, ಸಮಾಜ ಎಂದರೆ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಎಂದಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಹಾಗೆ ಮತ್ತೊಬ್ಬರಾದಂಥ H.F. ಗಿಡ್ಡಿಂಗ್ಸ್ ಅವರು ಹೇಳ್ತಾ ಹೋಗ್ತಾರೆ. H.F. ಗಿಡ್ಡಿಂಗ್ಸ್ ಅವರು ಹೇಳ್ತಾ ಹೋಗ್ತಾರೆ, ಸಮಾಜ ಅಂದ್ರೆ ಏನು ಅಂದ್ರೆ ಜೊತೆಗೂಡಿ ಇರಬಹುದಾದಂಥ ವ್ಯಕ್ತಿಗಳನ್ನ ಒಟ್ಟುಗೂಡಿದ, ಅಂದ್ರೆ ಜೊತೆಗೂಡಿ ಎಲ್ಲರೂ ಕೂಡ ಜೊತೆಗೂಡಿ ಇರಬಹುದಾದಂಥ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿದ ಒಂದು ಒಕ್ಕೂಟ ಅಥವಾ ಒಂದು ಸಮೂಹ. ಮನುಷ್ಯರೆಲ್ಲರೂ ಕೂಡ ಒಟ್ಟುಗೂಡಿ ಇರಬಹುದಾದಂಥ ಒಂದು ವ್ಯಕ್ತಿಗಳ ಸಮೂಹವನ್ನ, ಹಾಗೆ ಬಾಂಧವ್ಯಗಳ ಮೊತ್ತವನ್ನ, ಇಲ್ಲಿ ಸಂಘಟನೆ ಆಗಿರ್ಬೋದು ಅಥವಾ ನಾವೆಲ್ಲ ಒಂದೇನೋ ಭಾವನೆ ಇರೋದನ್ನು ನಾವಿಲ್ಲಿ ಸಮಾಜ ಅಂತದ್ದು H.F. ಗಿಡ್ಡಿಂಗ್ಸ್ ಅವರು ಹೇಳಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು? ಇಷ್ಟು ನಿಮಗೆ ಇದು ನಿಮಗೆ 1 ಮಾರ್ಕ್ಸ್ ಕೇಳ್ತೇನೆ. ಸಮಾಜ ಪದದ ಅರ್ಥವನ್ನು ತಿಳಿಸಿ ಅಂದಾಗ ಇದನ್ನು ನೀವು ಬರೀಬೇಕಾಗುತ್ತೆ. ಸಮಾಜ ಎನ್ನುವಂಥ ಪದ ಇಂಗ್ಲಿಷ್ ಭಾಷೆಯಲ್ಲೇ ಸೊಸೈಟಿ ಎಂಬ ಪದಕ್ಕೆ ಸಮನಾಗಿದ್ದು, ಇದು ಸೊಸೈಟಿ ಎನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಉಗಮಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಸೋಷಿಯಸ್ ಎಂದರೆ ಗೆಳೆತನ ಅಥವಾ ಒಡನಾಡಿತನ ಎನ್ನುವ ಅರ್ಥವನ್ನು ಇಲ್ಲಿ ಸೂಚಿಸುತ್ತೆ. ಹಾಗೆ ಒಂದು ಡೆಫಿನೇಷನ್ ನೋಡ್ತಾರೆ, ಮೆಕೆವರ್ ಮತ್ತು ಪೇಜ್ ಹೇಳ್ತಾ ಹೋಗ್ತಾರೆ, ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಸಮಾಜ ಎನ್ನುವಂಥದ್ದು ಸಂಬಂಧಗಳನ್ನು ಒಳಗೊಂಡಿದೆ. ಒಟ್ಟಿಯಾಗಿರ್ಲಿಕ್ಕೆ ಮನುಷ್ಯ ಸಾಧ್ಯ ಇಲ್ಲ. ಹಾಗಾಗಿ ಕುಟುಂಬ, ಗ್ರಾಮ, ನಗರ, ನೆರೆಹೊರೆ ಸಂಬಂಧಗಳು ಅನ್ನೋದು ಅವಶ್ಯಕವಾಗಿ ಬೇಕು. ಹಾಗಾಗಿ ಸಂಬಂಧಗಳ ಬಲೆ ಅಂತದ್ದು ಮೆಕೆವರ್ ಪೇಜ್ ಹೇಳಿದ್ದಾರೆ. ಅರ್ಥ ಇದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ನಾವು ಸಮಾಜದ ಲಕ್ಷಣಗಳನ್ನು ಕುರಿತು ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಈ ಸಮಾಜದ ಲಕ್ಷಣಗಳನ್ನು ನೋಡಿದರೆ ನಿಮಗೆ ಪರೀಕ್ಷೆಯಲ್ಲಿ 10 ಮಾರ್ಕ್ಸಿಗೆ ಈ ಪ್ರಶ್ನೆ ಇರುತ್ತೆ. ಸಮಾಜವನ್ನು ವ್ಯಾಖ್ಯಾನಿಸಿ ಸಮಾಜದ ಲಕ್ಷಣಗಳನ್ನು ವಿವರಿಸಿ ಅಂತದ್ದು. ನಾವಿಲ್ಲಿ ಸಮಾಜದ ಲಕ್ಷಣಗಳನ್ನು ನೋಡಿದರೆ ನಾವು ಫಸ್ಟ್ ಪಾಯಿಂಟ್ ನೋಡ್ಬೋದು, ಸಮಾಜವು ಸಮೂಹಗಳ ಸಮೂಹ ಆಗಿದೆ. ಈ ಸಮಾಜ ಅನ್ನುವಂಥದ್ದು ಏನಿದೆ, ಸಮೂಹಗಳ ಸಮೂಹ ಆಗಿದೆ. ನಾನು ನೋಡ್ಬೋದು, ಇಲ್ಲಿ ಹಲವು ಜನರು ಒಟ್ಟುಗೂಡಿದಂಥ ಒಂದು ಸಮೂಹ ಆಗಿದೆ. ಸಮೂಹ ಆಗಬೇಕಾದ್ರೆ ಒಬ್ಬ ಮನುಷ್ಯನಿಂದ ಸಮೂಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಸಮೂಹಗಳು, ಹಲವಾರು ವ್ಯಕ್ತಿಗಳು ಒಟ್ಟುಗೂಡಿದಾಗ ಮಾತ್ರ ಇಲ್ಲಿ ಒಂದು ಸಮೂಹ ಆಗುತ್ತೆ. ಅಂತಹ ಸಮೂಹಗಳು ಒಟ್ಟುಗೂಡಿದಾಗ ಒಂದು ಸಮಾಜ ಆಗುತ್ತೆ. ಒಬ್ಬ ವ್ಯಕ್ತಿ ಸೇರಿದಾಗ ಸಮಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಗುಂಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಅಂತವರು ಹಲವಾರು ಸಮೂಹಗಳು, ಗುಂಪುಗಳು ಅಥವಾ ವ್ಯಕ್ತಿಗಳು ಸೇರಿದಾಗ ಮಾತ್ರ ಒಂದು ಸಮೂಹ ಆಗುತ್ತೆ. ಆ ಸಮೂಹಗಳು ಒಟ್ಟುಗೂಡಿದಾಗ ಮಾತ್ರ ಒಂದು ಸಮಾಜ ಆಗುವುದು ಎನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಈ ಸಮಾಜ ಅನ್ನುವಂಥದ್ದು ಏನಾಗಿದೆ, ಹಲವಾರು ಸಮೂಹಗಳನ್ನು ಒಳಗೊಂಡಂಥ ಸಮೂಹ ಆಗಿದೆ. ಯಾವ್ಯಾವುದನ್ನು ಒಳಗೊಂಡಿದೆ ಈ ಸಮಾಜ ಅನ್ನೋದಾದರೆ ಕುಟುಂಬ, ಗ್ರಾಮ, ನೆರೆಹೊರೆ, ನಗರ, ಕಾರ್ಮಿಕ, ಧಾರ್ಮಿಕ ಸಂಘಗಳು, ಧಾರ್ಮಿಕ ಸಮೂಹಗಳು, ರಾಜಕೀಯ ಪಕ್ಷಗಳು, ಹೀಗೆ ಹಲವಾರು ಸಮೂಹಗಳನ್ನು ಒಳಗೊಂಡಂಥ ಒಂದು ಸಮೂಹ ಆಗಿದೆ. ಹಾಗಾಗಿ H.M. ಜಾನ್ಸನ್ ಅವರು ಹೇಳ್ತಾ ಹೋಗ್ತಾರೆ, ಸಾಮಾಜಿಕ ಸಮೂಹ ಅಂದಾಗ ಸಮೂಹಗಳ ಸಮೂಹವೇ ಸಮಾಜ ಎಂದಿದ್ದಾರೆ. H.M. ಜಾನ್ಸನ್ ಅವರು ಹೇಳ್ತಾ ಹೋಗ್ತಾರೆ, ಹ್ಯಾರಿ ಜಾನ್ಸನ್ ಅಂತಂದು ಈ ವ್ಯಕ್ತಿ ಹೇಳ್ತಾ ಹೋಗ್ತಾನೆ, ಸಮಾಜ ಎನ್ನುವಂಥದ್ದು ಸಮೂಹಗಳ ಸಮೂಹ, ಗುಂಪುಗಳನ್ನು ಒಳಗೊಂಡಂಥ ಗುಂಪಾಗಿದೆ, ಸಮಾಜ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅರ್ಥ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಾಯಿಂಟ್, ಸಮಾಜವು ಸಮೂಹಗಳ ಸಮೂಹ ಅಂದಾಗ ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಸಮಾಜ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಲವು ಜನ, 2, 3, 4 ಜನ ಒಟ್ಟಿಗೆ ಸೇರಿಕೊಂಡಾಗ ಮಾತ್ರ ಒಂದು ಸಮೂಹ ಆಗುತ್ತೆ, ಗುಂಪಾಗುತ್ತೆ. ಅಂತಹ ಹಲವಾರು ಗುಂಪುಗಳು ಸೇರಿಕೊಂಡಾಗ ಮಾತ್ರ ಒಂದು ಸಮಾಜ ಆಗಲಿಕ್ಕೆ ಸಾಧ್ಯ. ಹಾಗಾದರೆ ಉದಾಹರಣೆಗೆ ನೋಡ್ಬೋದು, ಹಲವಾರು ಸಮೂಹಗಳಂದಾಗ ಒಬ್ಬ ಮನುಷ್ಯನಿಂದ ಒಂದು ಗುಂಪಾಗುತ್ತೆ, ಗುಂಪಿಂದ ಹಲವಾರು ಸಮೂಹಗಳಂದಾಗ ಇಲ್ಲಿ ಕುಟುಂಬ, ನೆರೆಹೊರೆ, ಗ್ರಾಮ, ನಗರ, ಕಾರ್ಮಿಕ ಸಮೂಹಗಳು, ಧಾರ್ಮಿಕ ಸಮೂಹಗಳು, ರಾಜಕೀಯ ಪಕ್ಷಗಳು, ಹೀಗೆ ಹಲವಾರು ಸಮೂಹಗಳನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು. ಇಂಥ ಹಲವಾರು ಸಮೂಹಗಳು ಸೇರಿಕೊಂಡಾಗ ಮಾತ್ರ ಒಂದು ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ H.M. ಜಾನ್ಸನ್ ಹೇಳ್ತಾ ಹೋಗ್ತಾರೆ, ಸಮಾಜವು ಸಮೂಹಗಳ ಸಮೂಹ ಆಗಿದೆ. ಅರ್ಥ ಆಗಿಲ್ಲ ವಿದ್ಯಾರ್ಥಿಗಳು? ಇಷ್ಟು ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಏನಪ್ಪ ಸಾಮಾಜಿಕ ಸಂಬಂಧಗಳಂದಾಗ, ಇಲ್ಲಿ ಸಮಾಜ ಅಂತ ಆಗಬೇಕಾದ್ರೆ ಇಲ್ಲಿ ಅಂತಕ್ರಿಯೆಯಲ್ಲಿ ನಿರತವಾದಂಥ ಒಂದು ಸಮೂಹ ಆಗಬೇಕು. ಪರಸ್ಪರ ಅಂತಕ್ರಿಯೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳು ಇರಬೇಕು. ಇಲ್ಲಿ ಪ್ರತಿಕ್ರಿಯೆ ಇದ್ದಾಗ ಮಾತ್ರ ಸಮೂಹಗಳಾಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸಾಮಾಜಿಕ ಸಂಬಂಧ ಅಂದರೆ ಇಬ್ಬರು ಅಥವಾ ಅದಕ್ಕಿಂತಲೂ ಹೆಚ್ಚು ಜನರ ನಡುವಿನ ಕೊಡುವ ಮತ್ತು ತೆಗೆದುಕೊಳ್ಳುವಂಥ ಒಂದು ಸಂಬಂಧ.
ಇಲ್ಲಿ ಫಸ್ಟು ಸಮಾಜ ಸಂಬಂಧ ಆಗಬೇಕಾದ್ರೆ ಸಂಬಂಧ ಅಂದ್ರೆ ನಾವು ನೋಡ್ಬೋದು, ಸಾಮಾಜಿಕ ಸಂಬಂಧ ಅಂದಾಗ ಇಬ್ಬರು ಮತ್ತು ಇಬ್ಬರಿಗಿಂತ ಹೆಚ್ಚು ಜನರ ಮಧ್ಯೆ ಕೊಡುವ ಮತ್ತು ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ನಡೆದಾಗ ಮಾತ್ರ ಇಲ್ಲಿ ಸಂಬಂಧ ಅನ್ನೋದು ಏರ್ಪಡ್ತಾ ಹೋಗುತ್ತೆ. ಅಂದರೆ ಪರಸ್ಪರ ಪ್ರಕ್ರಿಯೆಗಳು ಇದ್ದಾಗ ಮಾತ್ರ ಸಮಾಜ ಅನ್ನೋದು ಹುಟ್ಟುಕೊಳ್ಳುತ್ತೆ. ಹಾಗೆ ನೋಡ್ಬೋದು, ಇಲ್ಲಿ ನಾವು ಗ್ರಾಮದಲ್ಲಿದ್ವಿ ಅನ್ನೋದಾದರೆ ನಾವು ಪಕ್ಕದ ಮನೆಗೆ ಏನಾದ್ರು ಕೊಟ್ಟಾಗ ಮಾತ್ರ ನಮ್ಮಲ್ಲಿ ಅವರಲ್ಲಿ ಏನಾಗುತ್ತೆ ಸಂಬಂಧಗಳು ಹುಟ್ಕೊಳ್ತಾ ಹೋಗುತ್ತೆ, ಒಳ್ಳೆಯ ಬಾಂಧವ್ಯ ಬೆಳೀತಾ ಹೋಗುತ್ತೆ. ನಾವು ಮಾತ್ರ ಕೊಡ್ತೀವಿ, ಅವರಿಂದ ನಾವೇನು ಕೂಡ ಕೊಡೋದಿಲ್ಲ, ಅವ್ರು ನಮಗೇನು ಕೊಡಲ್ಲ ಅಂದಾಗ ಇಲ್ಲಿ ಯಾವುದೇ ರೀತಿಯಾದ ಸಂಬಂಧ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಸ್ಪರ ಸಂಬಂಧಗಳು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಂಬಂಧ ಅನ್ನೋದು ಹುಟ್ಕೊಳ್ಳುತ್ತೆ. ಹಾಗಾಗಿ ಸಮಾಜ ಅನ್ನುವಂಥದ್ದು ಸಂಬಂಧಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ನೋಡ್ಬೋದು ಯಾವ ರೀತಿಯಲ್ಲಿ ಸಾಮಾಜಿಕ ಸಂಬಂಧಗಳನ್ನು ನೋಡ್ತಾ ಹೋಗ್ತೀವಿ ಅನ್ನೋದಾದರೆ, ಉದಾಹರಣೆಗೆ ಗುರು ಮತ್ತು ಶಿಷ್ಯ ಇದೆ. ಇಲ್ಲಿ ಗುರುಗಳು ಶಿಕ್ಷಣವನ್ನು ನೀಡ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಶಿಷ್ಯರು ಅದನ್ನು ಸ್ವೀಕರಿಸ್ತಾ ಹೋಗ್ತಾರೆ. ಇಲ್ಲಿ ಕೊಡುವ ಮತ್ತು ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಇದೆ ಸಮಾಜದಲ್ಲಿ. ಹಾಗೆ ಪಾಲಕರು ಮತ್ತು ಮಕ್ಕಳು, ಇಲ್ಲಿ ಪೇರೆಂಟ್ಸ್ಗಳಿದ್ದಾರೆ ಅನ್ನೋದಾದರೆ ಆ ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯೆ ಅನ್ಯೋನ್ಯ ಬಾಂಧವ್ಯ ಅನ್ನೋದು ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ದ್ವೇಷ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಅನುಬಂಧ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ರೋಗಿಗಳು ಮತ್ತು ವೈದ್ಯರು, ರೋಗಿಗಳು ಹಾಸ್ಪಿಟ್ಲಿಗೆ ಹೋಗ್ತಾರೆ, ವೈದ್ಯರು ಕೂಡ ಒಳ್ಳೆಯ ಮೆಡಿಸಿನ್ಗಳನ್ನು ಆ ಕಾಯಿಲೆಗೆ ಗುಣವನ್ನು ಮಾಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಹೋಗ್ತಾರೆ. ಹಾಗೆ ರೋಗಿಗಳು ಕೂಡ ವೈದ್ಯರ ಬಳಿಗೆ ಹೋಗ್ತಾರೆ. ಹಾಗೆ ಗಂಡ ಹೆಂಡತಿ ನೋಡಿರ್ಬೋದು, ಇಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋಗ್ತೀವಿ. ಗಂಡ ಏನೋ ಒಂದು ಕಡೆ ಒಳ್ಳೆಯ ರೀತಿಯ ಆತ್ಮೀಯ ಸಂಬಂಧ ಇತ್ತು ಅಂದಾಗ ಹೆಂಡತಿ ಕೂಡ ಅದಕ್ಕೆ ಪ್ರತಿಸ್ಪಂದಿಸ್ತಾ ಹೋಗ್ತಾರೆ. ಇಲ್ಲಿ ಕ್ರಿಯೆ ನಾವು ಯಾವ ರೀತಿಯಲ್ಲಿ ಕ್ರಿಯೆಯನ್ನು ಸೂಚಿಸ್ತಾನೋ ಅದೇ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಸೂಚಿಸುವುದು ಇಲ್ಲಿ ಸಮಾಜದಲ್ಲಿ ಸಂಬಂಧಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಮೆಕೆವರ್ ಮತ್ತು ಪೇಜ್ ಹೇಳ್ತಾ ಹೋಗ್ತಾರೆ, ಸಮಾಜ ಅಂದರೆ ಸಾಮಾಜಿಕ ಸಂಬಂಧಗಳ ಬಲೆ ಎಂದಿದ್ದಾರೆ. ಅಂದರೆ ಸಂಬಂಧಗಳು ಗಟ್ಟಿಯಾಗಿರ್ಬೇಕಾದ್ರೆ ಇಲ್ಲಿ ಸಮಾಜ ಅನ್ನೋದು ನಿರ್ಮಿತವಾಗುತ್ತೆ. ಫಸ್ಟ್ ಸಮಾಜ ಬೆಳಿಬೇಕಾದ್ರೆ ಸಂಬಂಧಗಳಿಂದ ಮಾತ್ರ ಸಮಾಜ ಅನ್ನೋದು ಬೆಳೀಲಿಕ್ಕೆ ಸಾಧ್ಯ. ಅರ್ಥ ಆಗಿದಲ್ಲಿ ವಿದ್ಯಾರ್ಥಿಗಳೇ? ಹಾಗಾಗಿ ಸಮಾಜ ಅನ್ನೋದು ಸಾಮಾಜಿಕ ಸಂಬಂಧಗಳ ಬೆಲೆ. ಬರೀ ಸಮಾಜ ಇದೆ ಅನ್ನೋದಾದ್ರೆ ಭಾರತೀಯ ಸಮಾಜ, ನಗರ ಸಮಾಜ, ಗ್ರಾಮೀಣ ಸಮಾಜ ಇದೆ ಅನ್ನೋದಾದ್ರೆ, ಉದಾಹರಣೆ ಗ್ರಾಮ ಸಮಾಜ ಇದೆ, ಆ ಗ್ರಾಮ ಅನ್ನೋದು ಬರೀ ಅಲ್ಲಿ ಕೊಡುವಿಕೆ ಪ್ರಕ್ರಿಯೆ ಇದ್ರೆ ಮಾತ್ರ ಅದು ಗ್ರಾಮ ಸಮಾಜ ಆಗುತ್ತೆ. ಯಾವುದೇ ರೀತಿಯಾದಂಥ ತೆಗೆದುಕೊಳ್ಳುವ ಪ್ರಕ್ರಿಯೆ ಇಲ್ಲದಾದ್ರೆ ಅದು ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಗ್ರಾಮದಲ್ಲಿ ನೋಡ್ತಾ ಹೋಗ್ತೀವಿ, ಕೊಡ್ತೀವಿ, ತೆಗೆದುಕೊಳ್ತೀವಿ. ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಡಾಕ್ಟರ್ ಕೂಡ ನಮಗೆ ಒಳ್ಳೆಯ ಅಂಶಗಳನ್ನು ನಮಗೆ ನೀಡ್ತಾರೆ, ಮೆಡಿಸಿನ್ಸ್ಗಳನ್ನು, ನಮ್ಮ ಕಾಯಿಲೆಯನ್ನು ಗುಣಪಡಿಸುವಂಥ ಅಂಶಗಳನ್ನು ಅವರು ನೀಡ್ತಿದ್ದಾರೆ. ಹಾಗೆ ಶಿಕ್ಷಕರು ಕೂಡ ನಮಗೆ ಜ್ಞಾನವನ್ನು ನೀಡ್ತಿದ್ದಾರೆ. ಗಂಡ ಹೆಂಡತಿ ಕೂಡ ಅಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ನೀಡಿದಾಗ ಮಾತ್ರ ಒಳ್ಳೆಯ ಅನ್ಯೋನ್ಯ ಸಂಬಂಧ ಅನ್ನೋದು ಬೆಳೀತಾ ಹೋಗುತ್ತೆ. ಹಾಗಾಗಿ ನೋಡ್ಬೋದು, ಸಮಾಜ ಅನ್ನುವಂಥದ್ದು ಏನಾಗಿದೆ, ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ, ಥರ್ಡ್ ಪಾಯಿಂಟಿಗೆ ಹೋಗೋಣ. ಹೋಲಿಕೆ ಮತ್ತು ಸಾಮ್ಯತೆ. ಹೋಲಿಕೆ ಮತ್ತು ಸಾಮ್ಯತೆ, ಇಲ್ಲಿ ವ್ಯಕ್ತಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಹೋಲಿಕೆ ಅಂಶಗಳೇ ಇದಕ್ಕೆ ಮೂಲ ಕಾರಣ. ಸಮಾಜವಾಗಿ ನಿಲ್ತಿದೆ. ಇಲ್ಲಿ ಸಮಾಜದ ಮೂಲ ಸ್ತಂಭದಾಗ ವ್ಯಕ್ತಿ, ಮನುಷ್ಯ ಅಂತ ಹೇಳ್ಬೋದು. ಈ ವ್ಯಕ್ತಿಯಿಂದಲೇ ಸಮಾಜ ಒಂದು ಆಧಾರ ಸ್ತಂಭವಾಗಿದೆ. ಹಾಗಾದರೆ ವ್ಯಕ್ತಿಗಳಲ್ಲಿ ಇಡೀ ಸಮಾಜದಲ್ಲಿ ದೈಹಿಕ ಮತ್ತು ಮಾನಸಿಕ ಹೋಲಿಕೆ ಅಂಶಗಳು ಇರೋದ್ರಿಂದಲೇ ಅವರಲ್ಲಿ ಎಲ್ಲರಲ್ಲೂ ಕೂಡ ಆಸೆಗಳಿದ್ದಾವೆ, ಆಕಾಂಕ್ಷೆಗಳಿದ್ದಾವೆ, ಕೆಲಸಗಳಿದ್ದಾವೆ, ತಮ್ಮದೇ ಆದಂಥ ಗುರಿಗಳು ಕೂಡ ಅವರು ಏನು ಮಾಡಿದ್ದಾರೆ, ಮನಸ್ಸಿನಲ್ಲಿ ಮೂಡಿಕೊಂಡಿದ್ದಾವೆ. ಇಂತಹ ಗುರಿಗಳನ್ನು ಇದ್ದಾವೆ ಅನ್ನೋದಾದ್ರೆ ಸಮಾಜದಲ್ಲಿ ನಮ್ಮಲ್ಲಿ ಹಲವಾರು, ನಾವು ಕೂಡ ಒಂದೇ ಜ್ಞಾನ ಇದೆ. ನಮ್ಮೆಲ್ಲರ ಉದ್ದೇಶ ಏನಪ್ಪ ಅಂದರೆ ಗುರಿ ಇದೆ, ಏನಾದರೂ ಕೆಲಸ ಮಾಡಬೇಕು. ನಾವೆಲ್ಲರೂ ದೈಹಿಕವಾಗಿ ಒಂದೇ ಇದ್ದೀವಿ, ಎಲ್ಲರಿಗೂ ಕೂಡ ಕೈ ಕಾಲುಗಳಿದ್ದಾವೆ, ಮೂಗಿದೆ, ಕಣ್ಣಿದ್ದಾವೆ. ಹಾಗೆ ಮಾನಸಿಕವಾಗಿ ಹೋಲಿಕೆ ಇದೆ. ನಮ್ಮ ಮನಸ್ಸಲ್ಲಿ ಕೂಡ ಆಸೆಗಳಿದ್ದಾವೆ, ಒಳ್ಳೆಯದನ್ನು ಮಾಡಬೇಕು, ನಾವೇನಾದರೂ ಸಮಾಜದಲ್ಲಿ ಅಚೀವ್ ಮಾಡಬೇಕನ್ನುವಂಥ ಗುಣಗಳು ನಮ್ಮಲ್ಲಿ ಇದ್ದಾವೆ. ಹಾಗೆ ಆಸೆ ಆಕಾಂಕ್ಷೆಗಳಿದ್ದಾವೆ, ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಗುರಿಗಳಿದ್ದಾವೆ. ಕೆಲಸವನ್ನು ಮಾಡಬೇಕು, ಕಷ್ಟಪಟ್ಟು ಆ ಕೆಲಸವನ್ನು ನಾವು ಪಡ್ಕೋಬೇಕು, ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಇದೆ ಅಂಶಗಳು. ಇವುಗಳನ್ನು ನಾವು ಎಲ್ಲ ಜನರಲ್ಲಿ ಇದ್ದಾಗ ಮಾತ್ರ ನಾವು ಸಮಾಜ ಅನ್ನೋದು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೊಡು ಮತ್ತು ಕೊಳ್ಳುವ ಪ್ರಕ್ರಿಯೆ ಇದ್ದರೆ ಮಾತ್ರ ಸಮಾಜದಲ್ಲಿ ಈ ರೀತಿಯಾಗಿ ಅಂಶಗಳಿದ್ದರೆ ಮಾತ್ರ ಹೋಲಿಕೆ, ಎಲ್ಲರಲ್ಲೂ ಕೂಡ ನಮ್ಮಲ್ಲಿ ಈ ಚಾಲೆಂಜ್ ಅನ್ನೋದಿರ್ತದೆ. ನಾವು ಚೆನ್ನಾಗಿ ಓದಬೇಕು, ಸ್ಕೋರ್ ಮಾಡಬೇಕು, ಹೆಚ್ಚು ಉದ್ಯೋಗವನ್ನು ಪಡ್ಕೋಬೇಕು ಅನ್ನುವಂಥ ಈ ಗುಣ, ಮಾನಸಿಕ ಗುಣಗಳು, ದೈಹಿಕ ವ್ಯತ್ಯಾಸಗಳು ಇದೇ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಸಮಾಜದಲ್ಲಿ ಹೋಲಿಕೆಯಿಂದ ಇದ್ದರೆ ಮಾತ್ರ ನಾವು ಸಮಾಜವನ್ನು ಅಭಿವೃದ್ಧಿ ಆಗಲಿಕ್ಕೆ, ಒಂದು ಸಮಾಜವಾಗಿ ರೂಪವಾಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಂದರೆ ನಾವು ನೋಡ್ಬೋದು, ಪಕ್ಷಿಗಳನ್ನು ತಗೊಳ್ಳೋಣ. ಇಲ್ಲಿ ಒಂದೇ ರೀತಿಯ ಪಕ್ಷಿಗಳು ಏನು ಮಾಡ್ತವೆ, ತಮ್ಮ ತಮ್ಮ ಪಕ್ಷಿಗಳು ಒಟ್ಟುಗೂಡ್ತವೆ. ಈ ನವಿಲುಗಳು ಅಂತ ಹೇಳ್ತವೆ. ಈ ನವಿಲುಗಳು ಏನು ಮಾಡ್ತವೆ, ಪರಸ್ಪರ ಒಂದೇ ಗರಿಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಒಂದುಗೂಡ್ತವೆ. ಹಾಗೆ
ಮನುಷ್ಯ ಒಂದೇ ರೀತಿಯ ಗುಣ ಸ್ವಭಾವ ಹೊಂದಿರೋದ್ರಿಂದ ಮಾತ್ರ ಮನುಷ್ಯನಲ್ಲಿ ಎಲ್ಲರಲ್ಲೂ ಕೂಡ ಒಂದೇ ಗುಣ ಸ್ವಭಾವ ಇರೋದ್ರಿಂದ ಮಾತ್ರ ಒಂದು ಸಮಾಜ ಅನ್ನೋದು ಹೋಲಿಕೆ ಇರೋದ್ರಿಂದ ಮಾತ್ರ ಹೋಲಿಕೆ ಅನ್ನೋದು ಉಂಟಾಗ್ತದೆ, ಸಮಾಜವಾಗಿ ರೂಪುಗೊಳ್ಳುತ್ತೆ. ನಮ್ಮಲ್ಲಿ ದೈಹಿಕ ವ್ಯತ್ಯಾಸಗಳಿರ್ಬೋದು, ಸ್ತ್ರೀ ಪುರುಷರದಿರ್ಬೋದು, ಆದರೆ ಮನುಷ್ಯ ಅವನು ಕೂಡ ಜ್ಞಾನ ಅನ್ನೋದಿದೆ, ಅವನಲ್ಲಿ ಆಸೆಗಳಿದ್ದಾವೆ, ಬಯಕೆಗಳಿದ್ದಾವೆ, ಅವನಿಗೆ ಕೆಲಸ ಮಾಡುವಂಥ ಛಲ ಇದೆ ಅನ್ನೋದಾದರೆ ಇಂತಹ ಗುರಿಗಳನ್ನು ಒಳಗೊಂಡಂಥ ವ್ಯಕ್ತಿಗಳು ಗುಂಪಾಗಿ ಸೇರ್ತಾರೆ. ಇದರಿಂದ ಏನಾಗುತ್ತೆ, ಒಂದು ಸಮಾಜ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳ ಥರ್ಡ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ನೋಡೋಣ ಹೋಲಿಕೆ ಮತ್ತು ವ್ಯತ್ಯಾಸಗಳು. ಹೋಲಿಕೆ ಮತ್ತು ವ್ಯತ್ಯಾಸ ಏನಪ್ಪ? ಹೋಲಿಕೆ ವ್ಯತ್ಯಾಸ ಅಂದಾಗ ಇಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹೋಲಿಕೆ ಒಂದಕ್ಕೊಂದು ಕಂಪೇರ್ ಮಾಡೋದು, ವ್ಯತ್ಯಾಸ ಅದರ ಮಧ್ಯೆ ಏನು ವ್ಯತ್ಯಾಸಗಳಿದ್ದಾವೆ, ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ಬೋದು. ಇವು ಸಮಾಜದಲ್ಲಿ ನೋಡಿದ್ರೆ ರೂಪ, ಆಸಕ್ತಿ, ಬುದ್ಧಿಶಕ್ತಿ ಹಾಗೆ ಮಾನಸಿಕ ಶಕ್ತಿ, ಸಾಮರ್ಥ್ಯಗಳನ್ನು ಒಂದೇ ಸಮಾಜದಲ್ಲಿ ನಾವಿಲ್ಲಿ ನೋಡ್ಬೋದು. ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ವಿಭಿನ್ನವಾಗಿದ್ದಾವೆ. ಈ ರೂಪ ಒಬ್ಬರು ಇನ್ನೊಬ್ಬರ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಾವನೆಗಳು, ಮಾನಸಿಕ ಶಕ್ತಿ, ಮಾನಸಿಕ ವ್ಯತ್ಯಾಸಗಳು ಚೇಂಜಸ್ ಇರ್ಬೋದು. ಇಂತಹ ಹಲವಾರು ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ, ವಿಭಿನ್ನವಾದಂಥ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ. ಅದರ ಜೊತೆಲೆ ಈ ಸಮಾಜದಲ್ಲಿ ಇರೋದ್ರಿಂದಲೇ ಮಾನಸಿಕ ವ್ಯತ್ಯಾಸಗಳು, ದೈಹಿಕ ವ್ಯತ್ಯಾಸಗಳು, ಹಾಗೆ ಈ ಬುದ್ಧಿಮಟ್ಟ, ಶಕ್ತಿ, ಸಾಮರ್ಥ್ಯಗಳು ಇರೋದ್ರಿಂದಲೇ ಹಲವಾರು ಸಮಾಜಗಳು ಹುಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಹೇಳ್ಬೋದು, ಕೃಷಿಕ ಸಮಾಜ, ರೈತರ ಸಮಾಜ, ಸೈನಿಕರು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ವಕೀಲರು, ಶಿಕ್ಷಕರು, ರೋಗಿಗಳು, ಹೀಗೆ ಹಲವಾರು ಸಮಾಜಗಳು ಇದ್ದಾವೆ. ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿರ್ಬೋದು, ಹೀಗೆ ವಿಭಿನ್ನವಾದಂಥ ಸಮಾಜಗಳು ಹುಟ್ಟುಕೊಂಡಿದ್ದಾವೆ. ಅವರಲ್ಲಿ ವ್ಯತ್ಯಾಸಗಳಿರೋದ್ರಿಂದಲೇ, ವಿಭಿನ್ನವಾದ ವ್ಯತ್ಯಾಸಗಳಿರೋದ್ರಿಂದಲೇ ಇಂಥ ಹಲವಾರು ಸಮಾಜಗಳು ಹುಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಗಿದ್ದಲ್ಲಿ ವಿದ್ಯಾರ್ಥಿಗಳಿಷ್ಟು ಇನ್ನೊಂದ್ಸರಿ ಹುಟ್ಕೊಳ್ಳಿ. ಅದರ ಹೋಲಿಕೆ ಮತ್ತು ವ್ಯತ್ಯಾಸ ಅಂದಾಗ ಇಲ್ಲಿ ಪರಸ್ಪರ ಸಮಾಜದಲ್ಲಿ ವ್ಯಕ್ತಿಗಳಲ್ಲಿ ಮಾನಸಿಕ ಶಕ್ತಿ, ಸಾಮರ್ಥ್ಯ, ಹಾಗೆ ಈ ಬೌದ್ಧಿಕ ಬುದ್ಧಿಶಕ್ತಿ, ಆಸಕ್ತಿಗಳು ವಿಭಿನ್ನವಾಗಿರೋದ್ರಿಂದಲೇ ಸಮಾಜದಲ್ಲಿ ಹಲವಾರು ಸಮೂಹಗಳು ಹುಟ್ಕೊಂಡಿದ್ದಾವೆ. ಉದಾಹರಣೆಗೆ ಯಾವ ಯಾವ ಸಮೂಹಗಳಂದಾಗ ನಾವು ನೋಡ್ಬೋದು, ರೈತರಿದ್ದಾರೆ, ಕೃಷಿಕರಿದ್ದಾರೆ, ಕಾರ್ಮಿಕರಿದ್ದಾರೆ, ಎಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ವಕೀಲರಿದ್ದಾರೆ, ಟೀಚರ್ಸ್ಗಳಿದ್ದಾರೆ, ಹೀಗೆ ಹಲವಾರು ಸಮೂಹಗಳು ಹುಟ್ಕೊಳ್ತಾ ಹೋಗುತ್ತೆ. ಇಂತಹ ವ್ಯತ್ಯಾಸಗಳಿಂದ ಸಮಾಜ ಅನ್ನೋದು ಅಸ್ತಿತ್ವಕ್ಕೆ ಬರುವ ಮೂಲಕ ಕಾರಣಕರ್ತಾಗಿರುವಂಥದ್ದು ಹೇಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸಹಕಾರ ಮತ್ತು ಶ್ರಮ ವಿಭಜನೆ. 5ನೇ ಪಾಯಿಂಟ್ ನೋಡ್ತಾ ಇದ್ವಿ, ಸಮಾಜದ ಲಕ್ಷಣಗಳಲ್ಲಿ ಸಹಕಾರ ಮತ್ತು ಶ್ರಮ ವಿಭಜನೆ. ಏನಪ್ಪ ಸಹಕಾರ ಅಂದಾಗ ಇಲ್ಲಿ ಇಡೀ ಮಾನವ ಸಮಾಜ ಅನ್ನೋಂಥದ್ದು ಸಹಕಾರದಿಂದ ಕೂಡಿದೆ. ಮನುಷ್ಯ ಎಲ್ಲರೂ ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿದ್ದೀರಾ ಸಹಕಾರ, ಸಹಾಯ ಎರಡೂ ಒಂದೇ ಅರ್ಥವನ್ನು ಕೊಡೋದಿಲ್ಲ. ಸಹಾಯ ಕಷ್ಟದಲ್ಲಿರೋರಿಗೆ ಒಂದು ಸಹಾಯವನ್ನು, ಹೆಲ್ಪನ್ನು ಮಾಡೋದು. ಸಹಕಾರ ಜೊತೆಗೂಡಿ ಕೆಲಸವನ್ನು ಮಾಡೋದು. ಇಲ್ಲಿ ನೀವು ಕೇಳ್ತಾರೆ ಸಹಕಾರ ಎಂದರೇನು ಅಂತ. ಹಾಗಾದರೆ ಈ ಮನುಷ್ಯ ಸಮಾಜ ಅನ್ನುವಂಥದ್ದು ಸಹಕಾರದ ಮೇಲೆ, ತಳಹದಿಯ ಮೇಲೆ ನಿಂತಿದೆ. ಸಹಕಾರವನ್ನು ಮಾಡಬೇಕು. ಒಬ್ಬರಿಗೊಬ್ಬರು ಸಹಕಾರ ಇದ್ದಾಗ ಮಾತ್ರ ಒಂದು ಅದ್ವಿತೀಯ ಸಮಾಜ ಅನ್ನೋದು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಿಮಗೆ ಕೇಳೋದು ಸಹಕಾರ ಅಂದಾಗ ಒಂದು ಗುರಿ ಅಥವಾ ಉದ್ದೇಶ ಈಡೇರಿಕೆಗಾಗಿ, ಒಂದು ಗುರಿ ಅಥವಾ ಉದ್ದೇಶಗಳ ಈಡೇರಿಕೆಗಾಗಿ ಕೂಡಿ ದುಡಿಯುವುದನ್ನು, ಒಟ್ಟಿಗೆ ಕೆಲಸ ಮಾಡೋದನ್ನು ನಾವಿಲ್ಲಿ ಸಹಕಾರ ಅಂತ ಕರಿತೀವಿ. ಸಹಕಾರ ಅಂದಾಗ ಕಷ್ಟದಲ್ಲಿದ್ದ ಅವನಿಗೆ 100 ರೂಪಾಯಿ ಕೊಟ್ಟೆ, ಊಟ ತಂದಿರಲಿಲ್ಲ ಊಟ ಕೊಟ್ಟೆ, ಬಟ್ಟೆ ಇರಲಿಲ್ಲ ಅವನ ಜೊತೆ ಬಟ್ಟೆ ಕೊಟ್ಟೆ ಅನ್ನೋದಲ್ಲ, ಅದು ಹೆಲ್ಪ್ ಅಷ್ಟೇ, ಸಹಾಯ ಅಂತ ಕರಿತೀವಿ. ಆದರೆ ಸಹಕಾರ ಅಂದಾಗ ನಾವೆಲ್ಲರೂ ಕೂಡ ಯಾರು ಕೆಲಸವನ್ನು ಮಾಡ್ತಿದ್ರೆ ಅವರ ಜೊತೆಯಲ್ಲಿ ಒಂದು ಗುರಿ ಅಥವಾ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವೆಲ್ಲ ಸೇರಿ ಒಟ್ಟುಗೂಡಿ ಕೆಲಸ ಮಾಡೋದನ್ನು ಇದರಲ್ಲಿ ಸಹಕಾರ ಅಂತ ಕರಿತೀವಿ. ಅರ್ಥ ಆಗಿದ್ದಲ್ಲಿ ವಿದ್ಯಾರ್ಥಿಗಳೇ? ಅದರಲ್ಲಿ ಶ್ರಮ ವಿಭಜನೆ. ಶ್ರಮ ವಿಭಜನೆ ಅಂದಾಗ ಇಲ್ಲಿ ಒಂದು ಕಾರ್ಯವೊಂದನ್ನು, ಒಂದು ಕೆಲಸವನ್ನು ತಮ್ಮೊಳಗೆ ಹಂಚಿಕೊಂಡು ದುಡಿಯುವುದನ್ನು ಶ್ರಮ ವಿಭಜನೆ ಅಂತ ಕರಿತೀವಿ. ಶ್ರಮ ವಿಭಜನೆ ಅಂದಾಗ ಒಂದು ಕಾರ್ಯವನ್ನು, ಒಂದು ಕೆಲಸವನ್ನು ನಮ್ಮೊಳಗೆ ಹಂಚಿಕೊಂಡು ದುಡಿಯೋದನ್ನು ನಾವಿಲ್ಲಿ ಶ್ರಮ ವಿಭಜನೆ ಅಂತ ಕರಿತೀವಿ. ಇಲ್ಲಿ ಸಹಕಾರ ಅಂತ ಕರಿಬೋದು, ಒಂದು ಗುರಿ ಅಥವಾ ಉದ್ದೇಶ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಒಟ್ಟುಗೂಡಿ ಕೆಲಸ ಮಾಡೋದು. ಉದಾಹರಣೆ, ಈ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದರೆ ಈ ಕೆಲಸಕ್ಕೆ ಹೋಗ್ತಾರೆ, ಜಮೀನು ಕೆಲಸ ಅಂದಾಗ ಅವರ ಗುರಿ ಒಂದೇನೆ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು, ಇವತ್ತು ಈ ಕಳೆಯನ್ನು ತೆಗಿಬೇಕು, ಇವತ್ತು ಈ ರಾಗಿಯನ್ನು ಕುಯ್ಯಬೇಕು ಅಥವಾ ಅಡಿಕೆಯನ್ನು ಸುಲಿಬೇಕು. ಅವ್ರ ಉದ್ದೇಶ ಒಂದೇ,
ಕೆಲಸವನ್ನ ದುಡಿಬೇಕು. ಅಂದರೆ ಆ ಅಡಿಕೆ ಸುಲಿಬೇಕು, ರಾಗಿಯನ್ನು ಕೊಯ್ಬೇಕು ಅಥವಾ ಕಳೆಯನ್ನು ತೆಗಿಬೇಕು ಅನ್ನೋದಾದರೆ ಇವರ ಗುರಿ ಒಂದೇ ಆಗಿರುತ್ತೆ. ಈ ಉದ್ದೇಶವನ್ನು ಈಡೇರಿಕೆಗಾಗಿ ಅಲ್ಲಿರುವಂಥವರೆಲ್ಲರೂ ಕೂಡ ಜನ ಅದೇ ಕೆಲಸವನ್ನು ಮಾಡ್ತಾರೆ. ಇದು ಸಹಕಾರ. ಶ್ರಮ ವಿಭಜನೆ ಅಂದಾಗ ಒಂದು ಗುರಿಯನ್ನು ಅಥವಾ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಕೆಲಸವನ್ನು ತಮ್ಮೊಳಗೆ ಹಂಚಿಕೊಂಡು ದುಡಿಯೋದನ್ನು ಶ್ರಮ ವಿಭಜನೆ. ಶ್ರಮ ಅಂದರೆ ಕೆಲಸ, ವಿಭಜನೆ ಅಂದರೆ ಹಂಚಿಕೊಂಡು ದುಡಿಯೋದನ್ನು ಶ್ರಮ ವಿಭಜನೆ ಅಂತ ಕರಿತೀವಿ. ಉದಾಹರಣೆ ಕೊಡ್ಬೋದು. ಈ ಉದಾಹರಣೆ ಆಸ್ಪತ್ರೆಗಳಾಗಿರ್ಬೋದು. ಉದಾಹರಣೆ ಇಲ್ಲಿ ಆಸ್ಪತ್ರೆಯ ಉದ್ದೇಶ ಒಂದೇ, ಇಡೀ ನಮ್ಮ ಸುತ್ತಮುತ್ತಲಿನ ಜನರ ಆರೋಗ್ಯವನ್ನು ಸುಧಾರಣೆ ಮಾಡಬೇಕು, ಎಲ್ಲ ಜನರನ್ನ ಆರೋಗ್ಯವಂತರಾಗಿ ಇಡಬೇಕು ಅನ್ನುವಂಥದ್ದು ಆಸ್ಪತ್ರೆಯ ಉದ್ದೇಶ. ಆದರೆ ಆ ಆರೋಗ್ಯವಾಗಿರಬೇಕು ಜನ ಅನ್ನೋದಾದರೆ ಅಲ್ಲಿ ಕೆಲಸವನ್ನು ಹಂಚ್ಕೊಂಡು ದುಡಿತಿದ್ದಾರೆ. ಡಾಕ್ಟರ್ಸು ತಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತಾರೆ, ಸಿಸ್ಟರ್ಸು ಆ ಇಂಜೆಕ್ಷನನ್ನು ಕೊಡ್ತಾ ಹೋಗ್ತಾರೆ. ಅಲ್ಲಿರುವಂಥ ಏನು ಕೆಲಸ ಮಾಡೋರಿದ್ದಾರೆ, ಕಸ ಒರೆಸೋರು, ನೆಲ ಒರೆಸುವಂಥವ್ರಾಗಿರ್ಬೋದು ಅಥವಾ ಈ ಕ್ಲೀನ್ ಮಾಡೋರಾಗಿರ್ಬೋದು, ಹೆಲ್ಪರ್ಸ್ಗಳು, ಹಾಗೆ ಕಾರ್ಯದರ್ಶಿಗಳಿದ್ದಾರೆ. ಅಂದರೆ ತಮ್ಮ ತಮ್ಮ ಕೆಲಸವನ್ನು ಹಂಚಿಕೊಂಡು ದುಡಿತಾ ಹೋಗ್ತಾರೆ. ಉದಾಹರಣೆ ಇನ್ನೊಂದು ಕೊಡ್ಬೋದು ನಾವು, ಬ್ಯಾಂಕ್ ಆಗಿರ್ಬೋದು. ಈ ಬ್ಯಾಂಕಿನ ಉದ್ದೇಶ ಬಂದರೆ ಜನರಿಗೆ ಉಪಯೋಗ ಆಗಬೇಕು, ನಮ್ಮಿಂದ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಬ್ಯಾಂಕ್ಗಳಿದ್ದಾವೆ. ಆದರೆ ಆ ಬ್ಯಾಂಕಿನ ಉದ್ದೇಶವನ್ನು ಏನು ಮಾಡ್ತಾರೆ, ಕೆಲಸವನ್ನು ಹಂಚ್ಕೊಂಡು ದುಡಿತಾರೆ. ನೀನು ಮ್ಯಾನೇಜರು, ನೀನು ಕ್ಯಾಶಿಯರು, ನೀನು ಆಪ್ರೇಟ್ರು, ನೀನು ಜವಾನ, ಕ್ಲರ್ಕು, ಇವರೆಲ್ಲ ಉದ್ದೇಶ ಏನಾಗಿದ್ದಾವೆ ಒಂದೇ ಆದರೂ ಕೂಡ ಕೆಲಸವನ್ನು ಹಂಚಿಕೊಂಡು ದುಡಿತಾ ಇದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ? ಓಕೆ, ಇಲ್ಲಿ ಕೇಳೋದು ಸಹಕಾರ ಅಂದರೆ ಒಂದು ಉದ್ದೇಶವನ್ನು ಈಡೇರಿಕೆಗಾಗಿ ಒಟ್ಟುಗೂಡಿ ಕೆಲಸ ಮಾಡೋದು. ಶ್ರಮ ವಿಭಜನೆ ಅಂದರೆ ಒಂದು ಕೆಲಸವನ್ನು ತಮ್ಮೊಳಗೆ ಹಂಚಿಕೊಂಡು ದುಡಿಯೋದನ್ನು ಶ್ರಮ ವಿಭಜನೆ ಅಂತ ನಾವಿಲ್ಲಿ ಕರಿಬಹುದು. ಉದಾಹರಣೆ ಇಲ್ಲಿ ನಾವು ಲಿಂಗದ ಆಧಾರದ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಈ ನೀನು ಮಹಿಳೆ, ನಿನಗೆ ಈ ಗಟ್ಟಿ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ, ಇದನ್ನು ನಾವು ಮಾಡ್ತೀವಿ, ಈ ಸಣ್ಣ ಪುಟ್ಟ ಕೆಲಸವನ್ನು ನೀನು ಮಾಡು. ಇದು ಲಿಂಗ. ಈ ಪುರುಷ ಮತ್ತು ಸ್ತ್ರೀಯರು ಕೂಡ ಏನು ಮಾಡ್ತೇವೆ, ಮಾಡ್ಬೋದು. ಹಾಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿನಗೆ ಈ ಎಬಿಲಿಟಿ ಇದೆ, ಈ ಕೆಲಸವನ್ನು ನೀನು ಮಾಡು. ನಿನಗೆ ಆ ಎಬಿಲಿಟಿ ಇಲ್ಲ, ಅದರಲ್ಲೇ ಇನ್ನೊಂದು ಕೆಲಸವನ್ನು ಮಾಡುವಂಥದ್ದು ಹಂಚಿಕೊಂಡು ದುಡಿಯೋದನ್ನು ಶ್ರಮ ವಿಭಜನೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ನೋಡೋಣ ಪರಸ್ಪರ ಅವಲಂಬನೆ. ಇಲ್ಲಿ ಪರಸ್ಪರ ಅವಲಂಬನೆ ಅಂದಾಗ ನಾವು ಸಮಾಜದಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಸ್ವಯಂ ಪರಿಪೂರ್ಣವಾಗಿರಲಿಕ್ಕೆವಾಗಿರೋದಿಲ್ಲ, ಸಾಧ್ಯ ಇಲ್ಲ. ಎಲ್ಲದೂ ಕೂಡ ಅವನಿಗೆ ಗೊತ್ತಿದೆ, ಬೇಕು, ಅವನಿಗೆ ಏನು ಸಿಗುತ್ತೋ ಅವನ ಹತ್ರ ಇದೆ ಅನ್ನೋದು ಸುಳ್ಳು. ಹಾಗಾಗಿ ಪರಸ್ಪರ ಅವಲಂಬಿತನಾಗಿದ್ದಾನೆ ಪ್ರತಿಯೊಬ್ಬ ಮನುಷ್ಯನು ಕೂಡ. ಅಂದರೆ ಅವನ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಅವಲಂಬಿಸಬೇಕಾಗುತ್ತೆ ವ್ಯಕ್ತಿ ಸಮಾಜದಲ್ಲಿ. ಉದಾಹರಣೆ ನನ್ನ ಬೇಡಿಕೆ ಅಂದಾಗ ನಾನು ಒಬ್ಬನೇ ಎಲ್ಲವನ್ನು ಪಡ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಇನ್ನೊಬ್ಬರ ಮೇಲೆ ಅವಲಂಬಿತನಾಗಿದ್ದೀನಿ. ಹಾಗೆ ಸಮಾಜವು ಕೂಡ ಏನಾಗಿದೆ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದೆ, ಪರಾವಲಂಬಿಯಾಗಿರ್ತೀವಿ. ಉದಾಹರಣೆಗೆ ನೋಡ್ಬೋದು, ಇಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಅವಲಂಬಿತರಾಗಿದ್ದರೆ ಮಕ್ಕಳು ತಂದೆ ತಾಯಿಯ ಮೇಲೆ ಅವಲಂಬಿತರಾಗಿರ್ತಾರೆ. ಗಂಡ ಹೆಂಡತಿಯ ಮೇಲೆ ಅವಲಂಬಿತರಾಗಿದ್ದರೆ ಹೆಂಡತಿ ಗಂಡನ ಮೇಲೆ ಅವಲಂಬಿತರಾಗಿರ್ತಾರೆ. ವೈದ್ಯರು ರೋಗಿಗಳ ಮೇಲೆ ಅವಲಂಬಿತರಾಗಿದ್ದರೆ ರೋಗಿಗಳು ವೈದ್ಯರ ಮೇಲೆ ಅವಲಂಬಿತರಾಗಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಅವಲಂಬಿತರಾಗಿದ್ದರೆ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಅವಲಂಬಿತರಾಗಿದ್ದಾರೆ. ಗ್ರಾಮ ನಗರದ ಮೇಲೆ ಅವಲಂಬಿತರಾಗಿದ್ದರೆ ನಗರ ಗ್ರಾಮದ ಮೇಲೆ ಅವಲಂಬಿತರಾಗಿದೆ. ಅಂದರೆ ಪ್ರತಿಯೊಂದು ಕೂಡ ನಾವು ನೋಡ್ತಾ ಹೋಗ್ತೀವಿ ಪರಸ್ಪರ ಅವಲಂಬನೆಯನ್ನು ಸೂಚಿಸ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಹೆಚ್ಚು ಅವಲಂಬನೆಯಿಂದ ಏನಾಗುತ್ತೆ, ಇಡೀ ಸಮಾಜ ಒಂದು ಬಲಿಷ್ಠವಾಗಿ ಒಂದು ಸಮಾಜ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಪರಸ್ಪರ ಅವಲಂಬನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾಜದಲ್ಲಿ ಅವಲಂಬಿತನಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ, ಜೀವನವನ್ನು ಮಾಡಬೇಕಾಗುತ್ತೆ. ಈ ಅವಲಂಬನೆಯಿಂದ ಒಂದು ಸಮಾಜ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸಾಮಾಜಿಕ ನಿಯಂತ್ರಣ. ನಾವು ಸಾಮಾಜಿಕ ನಿಯಂತ್ರಣ ಅಂದಾಗ ಇಲ್ಲಿ ನೋಡ್ತಾ ಹೋಗ್ತೀವಿ, ಪ್ರತಿಯೊಂದು ಸಮಾಜವು ಕೂಡ ಏನ್ಮಾಡ್ತೇವೆ, ತನ್ನದೇ ಆದಂಥ ರೀತಿ ನೀತಿಗಳನ್ನು ಒಳಗೊಂಡಿದೆ. ತನ್ನದೇ ಆದಂಥ ರೀತಿ ನೀತಿಗಳು, ಪದ್ಧತಿಗಳನ್ನು ಒಳಗೊಂಡಿದೆ. ನಿಯಂತ್ರಣ ಇಲ್ಲಿ ನಿಯಂತ್ರಣ ಕಂಟ್ರೋಲ್ಸ್. ಸಾಮಾಜಿಕ ನಿಯಂತ್ರಣ ಅಂದಾಗ ಸೋಷಿಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್, ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಏನು ಸಮಾಜದಲ್ಲಿ ನಿಯಂತ್ರಣ ಇಟ್ಕೊಳ್ಳುತ್ತೆ ಅನ್ನೋದಾದರೆ ನಾವು ನೋಡ್ಬೋದು, ಔಪಚಾರಿಕ ಮತ್ತು ಅನೌಪಚಾರಿಕ ನಿಯಂತ್ರಣ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಔಪಚಾರಿಕ ನಿಯಂತ್ರಣಗಳು ಕೂಡ ಏನು ಮಾಡ್ತೇವೆ, ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಯಾವುದಪ್ಪ ಔಪಚಾರಿಕ ನಿಯಂತ್ರಣ ಅಂದಾಗ ಇಲ್ಲಿ ಕಾನೂನುಗಳು ಬರೋದಿಲ್ಲ, ಲೋಕರೂಢಿ, ಸಂಪ್ರದಾಯಗಳು, ನೈತಿಕ ನಿಯಮ, ಆಚಾರ ವಿಚಾರ, ಪದ್ಧತಿಗಳು ಇಲ್ಲಿ ಸಮಾಜವನ್ನು ನಿಯಂತ್ರಣದಲ್ಲಿಡುತ್ತೆ. ಉದಾಹರಣೆ, ಈ ಔಪಚಾರಿಕ ನಿಯಂತ್ರಣಗಳಂದಾಗ ನಮ್ಮ ಪದ್ಧತಿಗಳು, ರೂಢಿ ಸಂಪ್ರದಾಯ, ಹಬ್ಬಗಳನ್ನು ಮಾಡ್ತಿದ್ವಿ, ಹಬ್ಬಗಳನ್ನು ಮಾಡಿದಾಗ ಅಡುಗೆಯನ್ನು ಮಾಡ್ತೀವಿ ಅಂತಂದರೆ
ಆ ಅಡುಗೆಯನ್ನು ದೇವರಿಗೆ ಸಲ್ಲಿಸುವವರೆಗೂ ನಾವ್ಯಾರು ಕೂಡ ಊಟವನ್ನು ಮಾಡೋದಿಲ್ಲ. ದೇವರು ನಮಗೆ ಬೈ ಚಾನ್ಸ್ ಏನಾದ್ರು ತಿಂದರೆ ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾನೆ. ಚಿಕ್ಕ ಮಕ್ಕಳಿಗೆ ಹೇಳ್ತಾ ಹೋಗ್ತೇವೆ, ದೇವ್ರಿಗೆ ಪೂಜೆ ಮಾಡೋವರೆಗೂ ತಿನ್ನಬೇಡ, ದೇವ್ರ ಕಣ್ಣನ್ನು ಕಳಿತಾನೆ ಅಂತ ನಾವು ಹೇಳ್ತಾ ಹೋಗ್ತೇವೆ. ಕಳ್ತನ ಮಾಡಬೇಡ ಅಂತ ಹೇಳ್ತಾ ಹೋಗ್ತೀವಿ. ಕಳ್ತನ ಮಾಡಬೇಡ ಅಂದರೆ ಕಳ್ತನ ಮಾಡಿದರೆ ನಮ್ಮ ದೇವರು ಶಿಕ್ಷೆಯನ್ನು ಕೊಡ್ತಾನೆ, ನಮ್ಮ ತಂದೆ ತಾಯಿ ಹೊಡಿತಾರೆ, ನಮ್ಮ ಊರಿನವರು ನಮ್ಮ ಪಕ್ಕದ ಮನೆಯವರು ಬೈತಾರೆ, ಹೊಡಿತಾರೆ, ಜಗಳ ಮಾಡ್ತಾರೆ ಅನ್ನುವಂಥ ಭಯ ಅವನಲ್ಲಿ ಮೂಡ್ತಾ ಹೋಗುತ್ತೆ. ಇವೆಲ್ಲವೂ ಏನು ಮಾಡ್ತೇವೆ, ಇಡೀ ಸಮಾಜವನ್ನು ನಿಯಂತ್ರಣದಲ್ಲಿ ಇಟ್ಕೊಳುತ್ತೆ. ಯಾವುದಪ್ಪ ಔಪಚಾರಿಕ ನಿಯಂತ್ರಣದಾಗ? ಲೋಕಾಚಾರ, ನೈತಿಕ ನಿಯಮ, ಪದ್ಧತಿಗಳು, ರೂಢಿ ಸಂಪ್ರದಾಯಗಳು, ಮೌಲ್ಯಗಳೇನು ಮಾಡ್ತವೆ, ಇಲ್ಲಿ ವ್ಯಕ್ತಿಯನ್ನು ನಿರ್ಬಂಧಿಸ್ತಾ ಹೋಗುತ್ತೆ, ಅವನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸಮಾಜದಲ್ಲಿ ನೀನು ಈ ರೀತಿಯಾಗೇ ಬದುಕಬೇಕು, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ದರೋಡೆ ಅತ್ಯಾಚಾರ ಮಾಡಬಾರ್ದು ಅನ್ನುವಂಥದ್ದನ್ನು ಕಂಟ್ರೋಲ್ ಆಗಿ ಅದೇನು ಮಾಡುತ್ತೆ, ಇಟ್ಕೊಳ್ಳುತ್ತೆ. ಇದರ ನಂತರದಲ್ಲಿ ಅನೌಪಚಾರಿಕ ನಿಯಂತ್ರಣ ಸಾಧನಗಳು ಕೂಡ ಇದ್ದಾವೆ. ಸಾಮಾಜಿಕ ನಿಯಂತ್ರಣದಾಗ ಅನೌಪಚಾರಿಕ ನಿಯಂತ್ರಣ ಸಾಧನಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಅನೌಪಚಾರಿಕ ನಿಯಂತ್ರಣ ಸಾಧನಗಳಂದಾಗ ಈ ಕಾನೂನುಗಳು, ಸಂವಿಧಾನ, ಪೊಲೀಸು, ನ್ಯಾಯಾಲಯಗಳು ಇವೇನು ಮಾಡ್ತವೆ, ತಪ್ಪನ್ನು ಮಾಡಿದಾಗ ಇಡೀ ಸಮಾಜವನ್ನು ಕಂಟ್ರೋಲಲ್ಲಿ ಇಟ್ಕೊಳುತ್ತೆ. ಕಳ್ತನ ಮಾಡಿದಂದಾಗ ತಂದೆ ತಾಯಿಗಳು, ರೂಢಿ ಸಂಪ್ರದಾಯ ಅದು ಬೇರೆ, ಅವನ ಶಿಕ್ಷೆಯನ್ನು ನೀಡುತ್ತೆ, ಅವನನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಅನೌಪಚಾರಿಕ ನಿಯಂತ್ರಣ ಸಾಧನಗಳಾದಂಥ ಪೊಲೀಸ್ ಇದ್ದಾರೆ. ಕಳ್ತನ ಮಾಡಿದ್ರೆ ಹಿಡ್ಕೊಂಡೋಗಿ ಸ್ಟೇಷನ್ಗೆ ಹಾಕ್ತಾರೆ, ಅಲ್ಲಿಂದ ಅವನೇನು ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೋಗಿಸ್ತಾರೆ, ನ್ಯಾಯಾಲಯ ಏನು ಮಾಡ್ತಾರೆ, ಅವನಿಗೆ ಶಿಕ್ಷೆಯನ್ನು ನೀಡ್ತಾ ಹೋಗುತ್ತೆ. ಅಂದರೆ ಇನ್ನು ಉಳಿದಂಥವರು ನೋಡಿದ ಮೇಲೆ ಅದನ್ನು ತಪ್ಪನ್ನು ಮಾಡಬಾರ್ದು ಅನ್ನೋ ಭಾವನೆ ಜನರಲ್ಲಿ ಇರೋದ್ರಿಂದ ಇಲ್ಲಿ ಇಡೀ ಸಮಾಜವನ್ನು ಕಂಟ್ರೋಲಲ್ಲಿ, ಸಾಮಾಜಿಕ ನಿಯಂತ್ರಣವನ್ನು ಮಾಡ್ತಾ ಇದೆ. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು? ಓಕೆ, ಲಾಸ್ಟ್ ಪಾಯಿಂಟ್ ನೋಡೋಣ. ಸಮಾಜವು ಗತಿಶೀಲವಾದದ್ದು. ಸಮಾಜ ಅನ್ನುವಂಥದ್ದು ಏನಾಗಿದೆ, ಗತಿಶೀಲ ಮೀನ್ಸ್ ಅಂದರೆ ಪರಿವರ್ತನಶೀಲವಾದದ್ದು, ಬದಲಾಗುವಂಥದ್ದು. ಪ್ರತಿಯೊಂದು ಸಮಾಜವನ್ನು ನೋಡ್ಬೋದು ದೀರ್ಘಕಾಲವಾಗಿ ಅಸ್ಥಿರದಿಂದ ಅಂದರೆ ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಚೇಂಜಸ್ ಆಗ್ತಾನೆ ಇರುತ್ತೆ. ಇಲ್ಲಿ ಹೊಸ ಸಂಘ ಸಂಸ್ಥೆಗಳು, ಹಳೆಯ ಸಂಘ ಸಂಸ್ಥೆಗಳಿದ್ದಾವೆ, ಅವು ನಾಶ ಆಗ್ತವೆ, ಅದರ ಮೇಲೆ ಹೊಸ ಸಂಘ ಸಂಸ್ಥೆಗಳು ಹುಟ್ಕೊಳ್ತಾ ಹೋಗ್ತವೆ. ಹಾಗೆ ಇಲ್ಲಿ ವೇಗವಾಗಿ ಕೂಡ ಆಗ್ಬೋದು ಕೆಲವೊಂದು ಸಮೂಹಗಳು. ಉದಾಹರಣೆ, ಒಂದು ಹಳ್ಳಿಯಿಂದ ಏನಂತಂದರೆ ಅದು ಚೇಂಜಸ್ ಆಗ್ಬೋದು, ಅದೊಂದು ಸಮಾಜ, ಗ್ರಾಮ ಅನ್ನೋದು ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ, ಅದು ಗ್ರಾಮದಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅದ್ವಿತೀಯ ದೊಡ್ಡದಾದಂಥ ಗ್ರಾಮ ರೂಪ ಆಗ್ಬೋದು. ಅಲ್ಲಿನ ರಸ್ತೆಗಳು, ನಗರ, ಅಲ್ಲಿನ ಆಹಾರ ಪದಾರ್ಥಗಳು ಅಥವಾ ಅಲ್ಲಿನ ಪರಿಸರ ಇವೆಲ್ಲವೂ ಕೂಡ ಏನು ಮಾಡ್ತವೆ, ಬದಲಾವಣೆಯನ್ನು ಮಾಡ್ತಾ ಹೋಗುತ್ತೆ. ಅಂದರೆ ಪ್ರತಿಯೊಂದು ಸಮಾಜ ಏನಾಗಿದೆ, ಗತಿಶೀಲವಾಗಿ ಅಂದರೆ ಪರಿವರ್ತನೆಯನ್ನು ಹೊಂದ್ತಾ ಇದೆ, ಬದಲಾಗ್ತಾ ಇದೆ. ಎಷ್ಟೋ ಗ್ರಾಮಗಳು ಸೇರ್ಕೊಂಡು ಒಂದು ನಗರಗಳಾಗ್ತವೆ, ನಗರಗಳು ಸೇರ್ಕೊಂಡು ಮಹಾನಗರಗಳಾಗ್ತವೆ. ಈಗ ನಾವು ನೋಡ್ಬೋದು ಗ್ರಾಮಗಳು ಜನಸಂಖ್ಯೆ ಹೆಚ್ಚಿದಂತೆ ಏನಾಗುತ್ತೆ, ಅವನ ಹೋಬಳಿಯನ್ನು ನೋಡ್ತಾ ಹೋಗ್ತೀವಿ, ಗ್ರಾಮ ಪಂಚಾಯತಿ, ಹಾಗೆ ಹೋಬಳಿ ಮಟ್ಟದಲ್ಲಿ ತಾಲೂಕು, ಹಾಗೆ ಜಿಲ್ಲೆ, ಹೀಗೆ ವಿಭಿನ್ನವಾಗಿ ಏನು ಮಾಡ್ತೀವಿ, ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಅಂದರೆ ಪ್ರತಿಯೊಂದು ಸಮಾಜವು ಗತಿಶೀಲವಾದದ್ದು, ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು? ಇಷ್ಟು ನಿಮಗೆ ಸಮಾಜದ ಅರ್ಥ, ಸಮಾಜದ ವ್ಯಾಖ್ಯೆ, ಅದರ ಲಕ್ಷಣಗಳನ್ನು ನೋಡಿದ್ವಿ. ಇದುವರೆಗೂ ಕೂಡ ಸಮಾಜದ ಲಕ್ಷಣಗಳು ನಿಮಗೆ 10 ಮಾರ್ಕ್ಸಿಗೆ ಕೇಳ್ತವೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ. ಹಾಗಾಗಿ 10 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ ನೀವು ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು